ಜಗವಂದನ ವಂದಿತೋ ನಿರಂಜನ ನರ ರೂಪ ನರ ನಿರಂಜನ ನರ ರೂಪ ಧರ ನಿರ್ಗುಣ ಗುಣಮಯ ಸಂಪದ ತವ ಶ್ರೀಪದ ಭವ ಘೋಷ್ಪದ ವಾರಿಯಥಾಯ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ಸಂಬದ ತವ ಶ್ರೀಪದ ಭವ ಘೋಷ್ಪದ ವಾರಿಯಥಾಯ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ನಮೋ ನಮೋ ಪ್ರಭುವಾಕ್ಯಮನಾದಿತ ನಮೋ ನಮೋ ಪ್ರಭುವಾಕ್ಯಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮೋ ಭಂಜನ ಪ್ರಭು ತುಮಿ ತಮೋ ಭಂಜನ ನಮೋ ನಮೋ ಪ್ರಭು ವಾಕ್ಯಮನಾದಿತ ನಮೋ ನಮೋ ಪ್ರಭು ವಾಕ್ಯಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮೋ ಭಂಜನ ಪ್ರಭು ತುಮಿ ತಮೋ ಭಂಜನ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदितो जय श्री गुरु महाराज जी की जय। ಅಲೆದಲೆದು ಹತ್ತಿದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲೆತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಅಲೆದಲೆದು ಹತ್ತಿದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲೆತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಕೊನೆ ಇಲ್ಲ ಕೊರೆ ಇಲ್ಲ ಈ ನಮ್ಮ ದುಃಖಕ್ಕೆ ಕೊನೆ ಇಲ್ಲ ಕೊರೆ ಇಲ್ಲ ಈ
ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಏನಿದಿಲ್ಲ, ಕೊನೆ ಇಲ್ಲ ಕೊರೆ ಇಲ್ಲ. ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಏನಿದಿಲ್ಲ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನನಿ ಮಂಗಳ ಮೂರ್ತಿ ಕಳೆಯಮ್ಮ ಕಲುಷಾತಿ ಅಲೆದಲೆದು ಅತಿ ದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲಿತಾಯೆ ಕಡೆಗಿಂದು ಬಂದೆಮ್ಮ ಸಲಹೋ. ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ, ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ. ಭರತನವನರಿಯದಿಹ ಪ್ರೇಮದಂಬುದಿ ಜಲವ, ಪರಮಹಂಸರ ಕರುಣೆ ರೂಪಿಣಿ ನೀತಾಯೆ. ಭರತನವನರಿಯದಿಹ ಪ್ರೇಮದಂಬುದಿ ಜಲವ, ಹಿರಿದೆಮ್ಮನು ತರಿಸು ಪತಿತ ಪಾವನೆ ಮಾತೆ. ಹಿರಿದೆಮ್ಮನು ಧರಿಸು ಪತಿತ ಪಾವನೆ ಮಾತೆ. ಸಾರದಾಯಿನಿ ಪರಮೆ ಅಕಳಂಕ ಕರಿತೆ, ಅಲೆದಲೆದು ಅತಿ ದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲಿತಾಯೆ ಕಡೆಗಿಂದು ಬಂದೆಮ್ಮ ಸಲಹೋ. ಅಲೆದಲೆದು ಅತಿ ದಣಿದು ನೆಲೆಗಾಂಡೆ ನಿನ್ನಡಿಗೆ ಎಲಿತಾಯೆ ಕಡೆಗಿಂದು ಬಂದೆಮ್ಮ ಸಲಹೋ. ನಿಮ್ಮ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಸ್ಟ್ರೇಟಾಗಿ ಕೂತ್ಕೊಳ್ಳಿ. ಈಗ ಧ್ಯಾನ ಮತ್ತು ಪ್ರಾಣಾಯಾಮ. ದೀರ್ಘವಾಗಿ ಉಸಿರನ್ನ ಒಳಗೆಳ್ಕೊಂಡು 1 ಸೆಕೆಂಡ್ ಹೋಲ್ಡ್ ಮಾಡಿ, ಆಮೇಲೆ ಉಸಿರನ್ನ ನಿಧಾನಕ್ಕೆ ಬಿಡಬೇಕು. ಇನ್ಹೇಲ್, ಉಸಿರನ್ನ ಹಾಗೆ ಇಟ್ಕೊಳ್ಳಿ. ನಿಧಾನಕ್ಕೆ ಓಂ ಹೇಳ್ತಾ ಉಸಿರನ್ನ ಬಿಡಿ. ಈಗ ಮುಚ್ಚಿರೋ ಕಣ್ಣಲ್ಲಿ ನಮ್ಮ ಕಣ್ಮುಂದೆ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಕಮಲದ ಪುಷ್ಪವನ್ನು ಅವರ ಪಾದಗಳಿಗೆ ಅರ್ಪಿಸಿ ಶ್ರೀರಾಮಕೃಷ್ಣರಲ್ಲಿ ಕೇಳ್ಕೊಳ್ಳೋಣ. ಹೇ ಭಗವಂತ, ನನ್ನನ್ನು ಸದಾ ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡು, ನಾನು ಸದಾ ಪ್ರಾಮಾಣಿಕನಾಗಿರುವಂತೆ ಮಾಡು ಅಂತ ಕೇಳ್ಕೊಳ್ಳೋಣ. ಹಾಗೇನೆ ಲೋಕಹಿತಕ್ಕಾಗಿ ಪೂರ್ವ ದಿಕ್ಕಿನಲ್ಲಿರುವ ಎಲ್ಲ ಜೀವಜಂತುಗಳು ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ. ಪಶ್ಚಿಮ ದಿಕ್ಕಿನಲ್ಲಿರುವ ಎಲ್ಲ ಜೀವಜಂತುಗಳು
ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ. ಉತ್ತರ ದಿಕ್ಕಿನಲ್ಲಿರುವ ಎಲ್ಲ ಜೀವಜಂತುಗಳು ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ. ದಕ್ಷಿಣ ದಿಕ್ಕಿನಲ್ಲಿರುವ ಎಲ್ಲ ಜೀವಜಂತುಗಳು ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ ಅಂತ ಕೇಳ್ಕೊಳ್ಳೋಣ. ಸಮಸ್ತ ಜಗತ್ತು ಸುಖವಾಗಿ ಶಾಂತಿಯಿಂದ ಇದ್ರೆ, ನಮ್ಮ ಸುತ್ತಮುತ್ತಲಿನ ಜಗತ್ತು ಶಾಂತಿಯಿಂದ ಇದ್ರೆ ನಮಗೂ ಒಂದು ಒಳ್ಳೆಯ ವಾತಾವರಣ ಸಿಗುತ್ತದೆ. ಶ್ರೀರಾಮಕೃಷ್ಣರಿಗೆ ಕೃಪೆ ಮಾಡಿ ಅಂತಂದ್ಬಿಟ್ಟು ನಾವು ಬೇಡ್ಕೊಳ್ಳೋಣ. ಹಾಗೇ ಶ್ರೀರಾಮಕೃಷ್ಣರ ಚಿನ್ಮಯ ಮೂರ್ತಿಯನ್ನ ನೋಡ್ತಾ ನೋಡ್ತಾ ನಾವು ಅವರ ನಾಮ ಜಪವನ್ನ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೂ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ. ಈಗ ನಮ್ಮ ಮುಂದಿನ ಸೆಷನ್ ಕತೆ ಸೆಷನ್. ಇವತ್ತು ಒಂದು ನೀತಿ ಕತೆ ಹೇಳೋದಕ್ಕೆ ಹೇಮಂತ್ ಕುಮಾರ್ ನಮ್ಮ ಜೊತೆ ಇದ್ದಾನೆ. ಅವನು ಯಾವ ನೀತಿ ಕತೆ ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಹೇಮಂತ್, VMS ನಂಬರ್ 261. ಈ ವಾರದ ಕತೆ. ಇಂದೊಮ್ಮೆ ರತ್ನಾಕರ ಎಂಬ ಒಬ್ಬ ದರೋಡೆಕೋರನಿದ್ದ. ಅವನು ಆ ಕಾಡಿನಲ್ಲಿ ಹೋಗುತ್ತಿದ್ದ ಎಲ್ಲ ಜನರ ಸಂಪತ್ತನ್ನು, ರತ್ನಗಳನ್ನು ನಿರ್ದಾಕ್ಷಿಣ್ಯವಾಗಿ ದರೋಡೆ ಮಾಡುತ್ತಿದ್ದ. ಅವನು ದಯೆಯಿಲ್ಲದೆ ಕ್ರೂರತೆಯಿಂದ ಅವರನ್ನು ಕೊಲ್ಲುತ್ತಿದ್ದ. ಹಾಗೆ ಒಂದು ದಿನ ಆ ಕಾಡಿನಲ್ಲಿ ಋಷಿಗಳು ಹಾದು ಹೋಗುತ್ತಿರುವಾಗ ಅವರನ್ನು ಅಡ್ಡಗಟ್ಟಿ ಅವರ ಹತ್ರ ಇದ್ದ ಎಲ್ಲ ಸಂಪತ್ತನ್ನು ಕೊಡಲು ಕೇಳಿದ. ಆವಾಗ ಋಷಿಗಳು, ನೋಡಪ್ಪ, ನಾವು ಬಡ ಋಷಿಗಳು, ನಮ್ಮ ಹತ್ರ ಯಾವ ಸಂಪತ್ತು ಇಲ್ಲ ಎಂದು ಹೇಳಿದಾಗ ಅವನು ಅದನ್ನು ನಂಬದೆ ಅವರನ್ನು ಶೋಧಿಸಲು ಮುಂದಾಗುತ್ತಾನೆ. ಆಗ ಋಷಿಗಳು, ನಿಲ್ಲು, ನಾವು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇವೆ. ನೀನು ಆ ಪ್ರಶ್ನೆಗೆ ಉತ್ತರಿಸಿದ ನಂತರ ನಮ್ಮನ್ನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳುತ್ತಾರೆ. ಅದಕ್ಕೆ ಅವನು ಒಪ್ಪುತ್ತಾನೆ. ನಂತರ ಆ ಋಷಿಗಳು ಅವನಿಗೆ, ನೀನು ಈ ದರೋಡೆ, ಕೊಲೆ ಎಲ್ಲ ಯಾಕೆ ಮಾಡುತ್ತಿರುವೆ ಎಂದು ಕೇಳಿದಾಗ ಅವನು, ನನಗೆ ಬೇರೆ ಯಾವ ಜೀವನ ನಡೆಸಲು ಬೇರೆ ಯಾವ ದಾರಿಯೂ ಇಲ್ಲ. ನನ್ನ ಮನೆಯಲ್ಲಿರೋ ನನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕು. ಅದಕ್ಕೆ ನಾನು ಈ ದರೋಡೆ, ಕೊಲೆಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ಅವರು, ಈ ದರೋಡೆ, ಕೊಲೆ ಎಲ್ಲ ಮಾಡುವುದು ಮಹಾಪಾಪ, ಅದರಿಂದ ನಿನಗೆ ನರಕ ಪ್ರಾಪ್ತಿಯಾಗುವುದು, ಇದನ್ನು ನಿನಗೆ ತಿಳಿದಿದೆಯೇ ಎಂದು ಕೇಳುತ್ತಾರೆ. ಅವನು, ನನಗೆ ಇದು ತಿಳಿದಿದೆ, ಆದರೆ ನನಗೆ ಬೇರೆ ಯಾವ ದಾರಿಯೂ ಇಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಅವರು, ಸರಿ, ನೀನು ನಿನ್ನ ಕುಟುಂಬಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ನಿನ್ನ ಪಾಪದಲ್ಲಿ ನಿನ್ನ ಕುಟುಂಬದವರು ಪಾಲು ತೆಗೆದುಕೊಳ್ಳುತ್ತಾರಾ ಎಂದು ಕೇಳುತ್ತಾರೆ. ಅದಕ್ಕೆ ಅವನು ರತ್ನಾಕರನ್ನು ಖಂಡಿತವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ. ಆಗ ಅವರು, ಸರಿ, ಇವಾಗ ನೀನು ಮನೆಗೆ ಹೋಗಿ ನಿನ್ನ ಕುಟುಂಬದವರಿಂದ ಕೇಳು, ಅವರು ನಿನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತಾರಾ ಎಂದು. ಅಲ್ಲಿವರೆಗೂ ನಾವು ಇಲ್ಲೇ ಕಾಯ್ತಿರುತ್ತೇವೆ ಎಂದು ಮಾತು ಕೊಡುತ್ತಾರೆ. ತಕ್ಷಣ ಅವನು ಮನೆಗೆ ಹಿಂದಿರುಗಿ ಅವನ ಕುಟುಂಬದವರೆಲ್ಲರ ಹತ್ರ, ನಾನು ನಿಮ್ಮನ್ನು ನೋಡಿಕೊಳ್ಳಲು ಕೊಲೆ, ದರೋಡೆಯನ್ನೆಲ್ಲ ಮಾಡ್ತಾ ಇದ್ದೀನಿ, ಅದು ಮಹಾಪಾಪ, ಆ ಪಾಪದಿಂದ ನನಗೆ ನರಕ ಪ್ರಾಪ್ತಿಯಾಗುತ್ತದೆ, ಆ ಪಾಪದಲ್ಲಿ ನೀವು ಪಾಲು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಅವರೆಲ್ಲರೂ, ಇಲ್ಲ, ಖಂಡಿತವಾಗಿ ಇಲ್ಲ, ನಾವೇಕೆ ನಿನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳಬೇಕು, ನೀನು ನಮ್ಮನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ, ನೀನು ಅದು ಹೇಗೆ ಮಾಡಿದರೂ ಅದು ನಮಗೆ ಬೇಡ, ನಿನ್ನ ಪಾಪ ಬರೀ ನಿನಗೆ ಇರಲಿ ಎಂದು ಹೇಳುತ್ತಾರೆ. ಅವಾಗ ಅವನಿಗೆ ಜನರ ಸ್ವಾರ್ಥ ಬಗ್ಗೆ ತಿಳಿಯುತ್ತದೆ. ಅವನು ಋಷಿಗಳ ಹತ್ರ ಮತ್ತೆ ಬಂದು, ನೀವೇ ನನ್ನನ್ನು ಕಾಪಾಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಋಷಿಗಳು ಅವನಿಗೆ ಚಿಂತಿಸಬೇಡ ಎಂದು ಹೇಳಿ ರಾಮ ಮಂತ್ರವನ್ನು ಕೊಡುತ್ತಾರೆ. ಆದರೆ ಅವನಿಗೆ ರಾಮ ಎಂದು ಉಚ್ಚರಿಸಲು ಆಗುತ್ತಿರುವುದಿಲ್ಲ. ಅದಕ್ಕೆ ಅವರು ಮರ ಎಂದು ಜಪಿಸಲು ಹೇಳುತ್ತಾರೆ. ಅವನು ಅಲ್ಲೇ ಒಂದು ಮರದ ಕೆಳಗೆ ಕುಳಿತು ಮರ ಎಂದು ಜಪಿಸಲು ಶುರು ಮಾಡ್ತಾನೆ. ಅದು ವೇಗವಾಗಿ ಜಪಿಸುತ್ತಿರುವಾಗ ಅದು ರಾಮ ಎಂದು ಉಚ್ಚಾರಣೆಯಾಗುತ್ತಿರುತ್ತದೆ. ನಂತರ ಅವನು ಜಪ ಮಾಡುತ್ತಿರುವಾಗ ಅವನ ಸುತ್ತಲೂ ಒಂದು ದೊಡ್ಡ ಹುತ್ತ ಬೆಳೆದುಕೊಳ್ಳುತ್ತದೆ. ಕೆಲವು ವರ್ಷಗಳ ನಂತರ ಆ ಋಷಿಗಳು ಮತ್ತೆ ಅಲ್ಲಿ ಹಿಂದಿರುಗಿದಾಗ ಅವರು ಅವನ ಹೆಸರನ್ನು ಕರೆಯುತ್ತಾರೆ. ನಂತರ ಮತ್ತೆ ಅವನ ಹೆಸರನ್ನು ಕೂಗಿದಾಗ ಅವನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಜ್ಞಾನ ಬಂದು ಅವನು ಆ ಹುತ್ತವನ್ನು ಒಡೆದುಕೊಂಡು ಆಚೆ ಬರುತ್ತಾನೆ. ಹುತ್ತ ಎಂದು, ವಾಲ್ಮೀಕಿ ಎಂದರೆ ಹುತ್ತ. ಆ ಹುತ್ತವನ್ನು ಒಡೆದುಕೊಂಡು ಆಚೆ ಬಂದಿರೋದ್ರಿಂದ ಅವನಿಗೆ ವಾಲ್ಮೀಕಿ ಎಂದು ಹೆಸರಿಡುತ್ತಾರೆ.
ಈ ಹಿಂದೆ ರಾಮ ದೇವರ ನಾಮ ಮತ್ತು ಗುರುವಿನ ಗುರು ಹಿಂದೆ ನಮ್ಮ ಬೆನ್ನ ಹಿಂದೆ ಗುರು ಇದ್ರೆ ನಾವು ಏನನ್ನು ಬೇಕಾದ್ರೂ ಸಾಧಿಸಬಹುದು ಎಂದು ಅವನಿಗೆ ತಿಳಿಯುತ್ತದೆ. ಇದೇ ವಾಲ್ಮೀಕಿ ಮುಂದೆ ರಾಮಾಯಣ ಎಂಬ ಮಹಾಗ್ರಂಥವನ್ನು ರಚಿಸುತ್ತಾನೆ. ಈ ರಾಮಾಯಣ ಬರೆದಿರುವ ಹಿಂದೆ ಕೂಡ ಒಂದು ಕಥೆ ಇದೆ. ಒಂದು ದಿನ ಅವನು ನದಿಯಲ್ಲಿ ಮಿಂದು ಹಿಂದಿರುಗುತ್ತಿರುವಾಗ ಒಂದು ಗಂಡು ಮತ್ತು ಒಂದು ಹೆಣ್ಣು ಪಾರಿವಾಳ ಆಡುತ್ತಿರುವುದನ್ನು ಕಾಣುತ್ತಾನೆ. ಆವಾಗ ಒಬ್ಬ ಬೇಡನ್ನು ಬಿಟ್ಟ ಬಾಣದಿಂದ ಆ ಗಂಡು ಪಾರಿವಾಳ ಸಾಯುತ್ತದೆ. ಅದನ್ನು ನೋಡಿದ ಹೆಣ್ಣು ಪಾರಿವಾಳ ಆ ಗಂಡು ಪಾರಿವಾಳದ ಸುತ್ತ ಹಾರಾಡಿ ಅದು ಆ ದುಃಖದಲ್ಲಿ ಪ್ರಾಣ ಬಿಡುತ್ತದೆ. ಆಗ ಅವನ ಬಾಯಿಂದ ಎಲೆ ಬೇಡನೆ, ಸಂತೋಷದಿಂದ ಕಾಮದಲ್ಲಿ ಆಟ ಆಡುತ್ತಿದ್ದ ಈ ಒಂದು ಪಾರಿವಾಳನ್ನು ನೀನು ಕೊಂದಿದೀಯಾ, ನೀನು ಹೆಚ್ಚು ದಿನ ಇಲ್ಲಿ ಬದುಕಿರಬಾರದು ಎಂದು ಹೇಳುತ್ತಾನೆ. ಕಾವ್ಯದ ಬಗ್ಗೆ ಒಂಚೂರು ತಿಳಿದಿರದ ಅವನ ಬಾಯಲ್ಲಿ ಈ ಕಾವ್ಯ ಬಂದದ್ದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿ ಅವನು ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮ ಅಲ್ಲಿದ್ದಾಗ ನಿನ್ನ ಬಾಯಲ್ಲಿ ಇದು ಬರೋದಕ್ಕೆ ನಾನೇ ಕಾರಣ, ನಾನೇ ಇದನ್ನು ಮಾಡಿದ್ದು. ನೀನು ರಾಮನ ಚರಿತ್ರೆಯನ್ನು ಬರಿಬೇಕು. ನಾರದರ ಹೇಳುವಂತೆ ನೀನು ರಾಮನ ಚರಿತ್ರೆ ಬರೆದು ಅದು ಆ ರಾಮಾಯಣ ಎಂಬ ಗ್ರಂಥ ಈ ಬ್ರಹ್ಮಾಂಡ, ಚಂದ್ರ, ಸೂರ್ಯ, ಬೆಟ್ಟ, ನದಿಗಳು ಇರುವ ತನಕವೂ ಅದು ಜಗತ್ಪ್ರಸಿದ್ಧವಾಗಿರುತ್ತದೆ ಎಂದು ಹೇಳುತ್ತಾರೆ. ಇದೇ ರೀತಿ ವಾಲ್ಮೀಕಿಯು ರಾಮಾಯಣವನ್ನು ಬರೆಯುತ್ತಾನೆ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಹೇಮಂತ್, ತುಂಬಾ ಸುಲಲಿತವಾಗಿ ವಾಲ್ಮೀಕಿ ರಾಮಾಯಣದ ಕಥೆಯನ್ನ ನೀನು ಎಲ್ರಿಗೂ ತಿಳಿಸ್ಕೊಟ್ಟಿದ್ಯಾ. ರತ್ನಾಕರ ಹೇಗೆ ವಾಲ್ಮೀಕಿಯಾದ, ಹುತ್ತದಿಂದ ಹೇಗೆ ಒಡೆದು ಬರ್ತಾನೆ. ಇದರಲ್ಲಿ ನಾವು ನೋಡ್ಬೋದು ಋಷಿಗಳು ಅವನಿಗೆ ಗುರು ಆಗಿದ್ರು. ಸೊ ಗುರುವಿನ ವಾಕ್ಯದಲ್ಲಿ ಅವನು ಶ್ರದ್ಧೆ ಅಂತ ಇಟ್ಬಿಟ್ಟು ಆ ಶ್ರದ್ಧೆಯಿಂದ ಅವನು ಭಗವನ್ ನಾಮೋಚ್ಚಾರಣೆ ಮಾಡ್ತಾನೆ. ಆ ಭಗವನ್ ನಾಮೋಚ್ಚಾರಣೆ ಆ ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಅವನಿಗೆ ಇದು ಪ್ರಾಪ್ತಿಯಾಯ್ತು ಅಂತ ನಾವಿಲ್ಲಿ ನೋಡ್ಬೋದು. ಹಾಗೆ ನಾವು ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಿದ್ರೆ ನಾವು ಸಕ್ಸಸ್ ಅನ್ನ ಅಚೀವ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಂಥ ಉತ್ತಮವಾದ ಕಥೆಯನ್ನ ಹೇಳಿದಂತ ಹೇಮಂತಿಗೆ ಧನ್ಯವಾದಗಳು. ಮಕ್ಕಳ ಸಂಘದ ಎಲ್ಲ ಮಕ್ಕಳ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈಗ ಈ ವಾರದ ಥಾಟ್: ಸ್ವಾರ್ಥರಹಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವು ನಿಮ್ಮನ್ನು ಭಗವಂತನೆಡೆಗೆ ಒಯ್ಯುತ್ತವೆ. ಆದರೆ ಬಹುಪಾಲು ಜನರು ಕೀರ್ತಿ ಅಥವಾ ಪುಣ್ಯ ಸಂಪಾದನೆಗಾಗಿ ಕೆಲಸ ಮಾಡುತ್ತಾರೆ. ಅವರ ಚಟುವಟಿಕೆಗಳು ಸ್ವಾರ್ಥರಹಿತವಲ್ಲ. ಅಂದ್ರೆ ನಾವಿಲ್ಲಿ ನೋಡ್ಬೋದು ಸ್ವಾರ್ಥರಹಿತವಾಗಿ ಕೆಲಸ ಅಂದ್ರೆ, ಸ್ವಾರ್ಥರಹಿತ ಅಂದ್ರೆ ಏನು ಅಂದ್ರೆ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಕೆಲಸ ಮಾಡೋದು, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಹೆಸರು ಬೇಕು ಅಥವಾ ನನಗೆ ಯಾವುದೋ ಪುಣ್ಯ ಬೇಕು, ನನ್ನ ನೆಕ್ಸ್ಟ್ ಜನ್ಮದಲ್ಲಿ ನಾನು ಖುಷಿಯಾಗಿರ್ಬೇಕು, ಅದಕ್ಕೋಸ್ಕರ ಪುಣ್ಯ ಪ್ರಾಪ್ತಿಗೋಸ್ಕರ ನಾನು ಕೆಲಸ ಮಾಡಬಾರ್ದು. ಭಗವಂತನ ಸೇವೆ ಅಂತ ಅನ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಿದ್ರೆ ಅದು ನಮ್ಮನ್ನ ಇನ್ನ ಭಗವಂತನ ಹತ್ರಕ್ಕೆ ಕರೆದುಕೊಂಡು ಹೋಗುತ್ತೆ. ನಮ್ಮ ಮೇನ್ ಗುರಿ ಈ ಪ್ರಾಪಂಚಿಕ ಅಲ್ಲ, ಈ ಪ್ರಪಂಚದಲ್ಲಿ ಇರೋದಲ್ಲ, ನಾವು ಭಗವಂತನ ಕಡೆಗೆ ಹೋಗೋದು. ಸೊ ಹಾಗಾಗಿ ನಾವು ನಿಸ್ವಾರ್ಥ ಕೆಲಸವನ್ನ ಮಾಡಬೇಕು. ಹೆಸರು ಅಥವಾ ಪುಣ್ಯ ಫಲ ನಾವು ಪಡೆಯಲಿಕ್ಕೆ ಯಾವುದೇ ಕೆಲಸಗಳನ್ನ ಮಾಡಬಾರ್ದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಕೆಲಸ ಮಾಡಿದ್ರೆ ಅವರಿಂದ ನನಗೇನೋ ಲಾಭ ಇದೆ ಅಥವಾ ನನಗೆ ಅವರಿಂದ ಏನೋ ಸಿಗುತ್ತೆ ಅನ್ನೋ ಫಲಾಪೇಕ್ಷೆ ಏನನ್ನು ಇಟ್ಕೊಳ್ಳದೆ ನಾವಿಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀ ರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ರೂ ಈ ಥಾಟನ್ನ ತುಂಬಾ ಚೆನ್ನಾಗಿ ಮನನ ಮಾಡಿಕೊಂಡು ಎಲ್ರೂ ಮಧ್ಯಾಹ್ನದೊಳಗೆ ಥಾಟನ್ನ ಕಳಿಸಿ, ಶ್ರದ್ಧೆಯಿಂದ ನಾವೆಲ್ಲರೂ ಒಂದೊಂದೇ ಚಿಕ್ಕದು ಥಾಟ್ ರೂಟೀನ್ ಸ್ಲಿಪ್ ಕಳಿಸೋದನ್ನ ನಾವು ಫಾಲೋ ಮಾಡ್ತಾ ನಮ್ಮಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಳೋಣ. ಜೈಕಾರದೊಂದಿಗೆ 1002ನೇ ಸಂಡೇ ಕ್ಲಾಸನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ.
जयराम जयराम कृष्ण जयराम कृष्ण सर जयराम कृष्ण सर जयराम कृष्ण जयराम कृष्ण जयराम कृष्ण ಹೇಳ್ಬೋದು ಏನು ನೀನು ಸಿಕ್ಕಾಗಬೇಕು ನೀನು ಹೇಳ್ಬಿಟ್ರೆ ಗೊತ್ತಾಗ್ಬಿಡ್ತು ನಿನ್ನ ಹತ್ರ ಯಾವ್ದು ನಿನ್ನಿಂದ ಶುರು ಮಾಡೋಣ. ಇವತ್ತು ಯಾವ ಸ್ವಾಮಿಗಳು ಗೆಲ್ತಾರೆ ಅಂತ ನೋಡೋಣ. ಈ ಸ್ವಾಮಿಗಳು ಯಾರು ಗೆಲ್ತಾರೆ ಅಂತ ಹೇಳಿ ಯಾರು ಫಸ್ಟ್ ಸೆಟ್ ಆಗುತ್ತೋ ಅವ್ರಿಗೆ ಗೆದ್ದಂಗೆ ಯಾವ ಸ್ವಾಮಿಗಳು. ನಿನ್ನ ಇನ್ನೊಂದಿದೆಯಲ್ಲ ಮೂರು ಇಟ್ಕೊಂಡಿರ್ಬೇಕು, ನಿನ್ನ ಕೈ 3 ಇರಬೇಕು. ಫಸ್ಟ್ ಅವನ ಹತ್ರ ಮಾತ್ರ 2 ಇರುತ್ತೆ. ಸ್ಟಾರ್ಟ್ ಮಾಡೋದು ಅಂತಂದ್ರೆ ನಿಂಗೆ ಇನ್ನೊಂದು ಬರಬೇಕು. ಹಂಗೆ ನಿನ್ನ ಹತ್ರ ಎಲ್ಲ ಇರುತ್ತೆ, ಒಂದು ಕೊಟ್ಟಿರ್ತೀರಿ. ನೀವು ಜಾಣಪ್ಪ, ನೀವು ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ ನೀವು ಬಿಡಪ್ಪ, ನಿಮಗೆಲ್ಲ ಗೊತ್ತಾಗುತ್ತೆ. ನನ್ನ ಹತ್ರ ಏನಿದೆ ಅಂತ ಗೊತ್ತೇ ಆಗಲ್ಲ, ಯಾಕಂದ್ರೆ ಯಾವುದು ನೋಡಲ್ಲ, ನನಗೆ ಯಾವುದು ಗೊತ್ತಾಗಲ್ಲ. ನಮ್ಮ ಹತ್ರ ಯಾವ ಸಾಂಗ್ಗಳಿದ್ದಾರೆ ಅಂತ ಗೊತ್ತು. ನಮ್ಮ ಸಾಂಗ್ಗಳಿದ್ದಾರೆ ಗೊತ್ತಾ. ಇದನ್ನು ನಾವು ಈಗ ಆಡ್ತಾ ಎಷ್ಟು ಇದಾಗಿ ಇದು ಮಾಡ್ತಿದ್ವಿ ಗೊತ್ತಾ ನಾವು. ಈಗ ನನ್ನ ಹತ್ರ ಯಾರ್ದೋ ಇರುತ್ತೆ ನೀವು, ಅವ್ರ ಬಗ್ಗೆ ಏನೋ ಒಂದು ಹೇಳಿರ್ತೀನಿ ನಾನು, ಅದು ಎಲ್ರಿಗೂ ಗೊತ್ತಿರಲ್ಲ. ಕ್ಲೂ ಯಾರಿರ್ಬೋದು ಅಂತ ಹಂಗೆ ಎಲ್ಲ ಆಗೋದಿಲ್ಲ. ಅಂದರೆ ಚೆನ್ನಾಗಿ ಓದಿರಬೇಕು, ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಕ್ಲೂ ಗೊತ್ತಾಗುತ್ತೆ. ಅವ್ರು ಅಷ್ಟು ಜನದ ಬಗ್ಗೆ ಗೊತ್ತಿರ್ಬೇಕು ನಿಮಗೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಮದುವೆ ಅಂದರೆ ಮರ ಹತ್ಬಿಡ್ತಿದ್ದ. ಕ್ಲೂ ಕೊಟ್ಟರೆ ನನ್ನ ಹತ್ರ ಯಾರಿದ್ದಾರೆ ಅಂತ, ಯಾರೋ ಒಬ್ಬರಿದ್ದಾರೆ, ಅವ್ರು ಯಾರೋ ಇದ್ದಾರೆ ನನ್ನ ಹತ್ರ ಅಂತ. ಮದುವೆ ಅಂದರೆ ಮರ ಹತ್ಬಿಡ್ತಿದ್ದ. ನಾವು ಯಾಕೆಂದರೆ 16 ಜನದ್ದು ಓದಿದ್ದೀವಿ. ಸೊ ಅವಾಗ ಯಾರು ಹೆಂಗನ ಮಾಡಿ ಯಾರು ತಡೀಬೋದು ಅಂತ ಯಾರು ಚೆನ್ನಾಗಿದೆ ಹೋಗ ಮದರ್ ಹತ್ರ ಹೋಗಿ ಚಪಾತಿ ಮಾಡೋದು ಅಂತ ಕಳಿಸ್ತಾರೆ ಗುರುಮಹಾರಾಜ್. ಬಿಟ್ಟು ಹೋಗಿದ್ದೀರಾ ಏನಂತ
ಸಾಂಗ್ಗಳಲ್ಲಿ ಚೆನ್ನಾಗಿ ಆಟ ಆಡಿಸ್ತೀಯ ಯಾವತ್ತೂ ಹೋಗೋಯ್ತಲ್ಲಪ್ಪ. ಲೇ ನಾನು ನಿನಗೆ ಕಳಿಸ್ತೀನಿ, ನೀನು ಪಾಸ್ ಮಾಡ್ಬಿಟ್ಯಾ? ನಾನು ನಿನ್ನದೇ ಸೂಪರ್ ಸೂಪರ್. ಸ್ವಾಮೀಜಿ ಗೆದ್ಬಿಟ್ರಿ ಇವತ್ತು. ಬ್ರಹ್ಮಾರ್ಪಣಂ ಬ್ರಹ್ಮಹರಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ